Hi everyone. Today we shall start with a new concept. So that particular concept is called as exception handling. So before going into the concept of exception handling, I need you people to understand some basic foundation with respect to exception handling. So before jumping into that particular topic, we need to understand what actually do you mean by an exception? What actually do you mean by an error? What are all the scenarios in which an exception can happen? Are there any common examples with respect to exception? So how exception will become a nuisance during programming? So how that nuisance can be overcome with the help of exception handling? That we are going to cover in this particular presentation. First of all, what do you mean by an exception? So imagine you ಒಂದು program ನ execute ಮಾಡ್ತಾ ಇರ್ತೀರಾ. Program ನ execute ಮಾಡ್ತಾ ಇರಬೇಕಾದ್ರೆ ಒಂದು ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ ಏನಾರು ಆಯ್ತು, ಆದ ತಕ್ಷಣ ಆ ಪರ್ಟಿಕ್ಯುಲರ್ ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ ಆದ ತಕ್ಷಣ ನಿಮ್ ಪ್ರೋಗ್ರಾಮು ಟರ್ಮಿನೇಟ್ ಆಗ್ಬಿಡ್ತು. ಸೊ ಯುವರ್ ಪ್ರೋಗ್ರಾಮ್ ಗಾಟ್ ಟರ್ಮಿನೇಟೆಡ್ ಅಬ್ನಾರ್ಮಲಿ. ಸೊ ನಿಮ್ಗೆ ಏನಕ್ಕೆ ಟರ್ಮಿನೇಟ್ ಆಯ್ತು? ಸೊ ಇಟ್ ವಿಲ್ ಜಸ್ಟ್ ಪ್ರಿಂಟ್ ಎಕ್ಸೆಪ್ಷನ್, ಒಂದು ಎಕ್ಸೆಪ್ಷನ್ ಪ್ರಿಂಟ್ ಮಾಡ್ತದೆ. ಸೊ ಈ ತರ ಎಕ್ಸೆಪ್ಷನ್ ಆಯ್ತು, ಪ್ರೋಗ್ರಾಮ್ ಟರ್ಮಿನೇಟ್ ಆಯ್ತು ಅಂತ. So the rest of the statements ಏನಿರುತ್ತೆ, so once that exception is raised, ಆ ಎಕ್ಸೆಪ್ಷನ್ ಆದ್ಮೇಲೆ ಏನ್ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಇರುತ್ತೆ ನಿಮ್ ಪ್ರೋಗ್ರಾಮ್ ಅಲ್ಲಿ, ಅದು ಎಕ್ಸಿಕ್ಯೂಟ್ ಆಗೋದಿಲ್ಲ. ಸೊ ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ಅನ್ ಎಕ್ಸೆಪ್ಷನ್. ಸೊ ಯುವರ್ ಎಕ್ಸೆಪ್ಷನ್ ಇಸ್ ಅನ್ ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ ವಿಚ್ ಅಕರ್ಸ್ ಡ್ಯೂರಿಂಗ್ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್. ನಿಮ್ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡೋ ಟೈಮ್ ಅಲ್ಲಿ ಏನೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ ಆಗುತ್ತೆ, ಅದನ್ನ ನಾನು ಎಕ್ಸೆಪ್ಷನ್ ಅಂತ ಕರಿತೀನಿ. ಸೊ ಅದು ನಂದು ಫ್ಲೋ ಆಫ್ ಪ್ರೋಗ್ರಾಮ್ ಇನ್ಸ್ಟ್ರಕ್ಷನ್ಸ್ ಏನಿರುತ್ತೆ ಅದನ್ನ ಅಫೆಕ್ಟ್ ಮಾಡುತ್ತೆ. ದಟ್ ಮೀನ್ಸ್ ವೆನ್ ಎವರ್ ಅನ್ ಎಕ್ಸೆಪ್ಷನ್ ಗೆಟ್ಸ್ ರೈಸ್ಡ್, ಯುವರ್ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ವಿಲ್ ಸ್ಟಾಪ್ ಎಟ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್. ಯುವರ್ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ವೋಂಟ್ ಕಂಟಿನ್ಯೂ ಫರ್ದರ್. ಸೊ ಇದನ್ನ, ಈ ತರ ನ್ಯೂಸೆನ್ಸ್ ನ ಓವರ್ಕಮ್ ಮಾಡಕ್ಕೆ ವಿ ಕ್ಯಾನ್ ಮೇಕ್ ಯೂಸ್ ಆಫ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ನ ಯೂಸ್ ಮಾಡ್ಕೋಬಹುದು. ನಿಮ್ ಪ್ರೋಗ್ರಾಮ್ ಏನಿರುತ್ತೆ, ಇಟ್ ಗೆಟ್ಸ್ ಟರ್ಮಿನೇಟೆಡ್ ಅಬ್ನಾರ್ಮಲಿ ವಿತೌಟ್ ಕಂಪ್ಲೀಟಿಂಗ್ ದ ಎಕ್ಸಿಕ್ಯೂಷನ್ ಆಫ್ ಆಲ್ ದ ಸ್ಟೇಟ್ಮೆಂಟ್ಸ್ ಇನ್ ಯುವರ್ ಪ್ರೋಗ್ರಾಮ್. ಸೊ ದಟ್ ಈಸ್ ವಾಟ್ ಈಸ್ ಕಾಲ್ಡ್ as an exception. ಸೊ ಸಮ್ ಆಫ್ ದ ಕಾಮನ್ ರೀಸನ್ಸ್ ವೈ ಎಕ್ಸೆಪ್ಷನ್ ಅಕರ್ಸ್, ಯಾವಾಗ ಯಾವಾಗ ಎಕ್ಸೆಪ್ಷನ್ ಆಗ್ಬೋದು? ಮೋಸ್ಟ್ ಕಾಮನ್ ರೀಸನ್ಸ್ ಇಷ್ಟು. ದಟ್ ಮೀನ್ಸ್ ವೆನ್ ದ ಯೂಸರ್ ಗಿವ್ಸ್ ಸಮ್ ಇನ್ವ್ಯಾಲಿಡ್ ಯೂಸರ್ ಇನ್ಪುಟ್. ಸೊ ಇನ್ವ್ಯಾಲಿಡ್ ಯೂಸರ್ ಇನ್ಪುಟ್ ಕೊಟ್ಟಾಗ ಎಕ್ಸೆಪ್ಷನ್ ರೈಸ್ ಆಗ್ಬೋದು. ದಟ್ ಮೀನ್ಸ್ ಯು ಆರ್ ಡಿಕ್ಲೇರ್ಡ್ ಅನ್ ಇಂಟೀಜರ್ ವೇರಿಯಬಲ್, ನಾನು ಸ್ಟ್ರಿಂಗ್ ನ ಸ್ಟೋರ್ ಮಾಡಕ್ ಟ್ರೈ ಮಾಡ್ತಾ ಇದ್ದೀನಿ. ಸೊ ಇಟ್ ಕ್ಯಾನ್ ರೈಸ್ ಅನ್ ಎಕ್ಸೆಪ್ಷನ್. ಸೊ ಈ ಇಂಟೀಜರ್ಗೆ ಸ್ಟ್ರಿಂಗ್ ಅನ್ನು ಕೊಟ್ಟಾಗ. ಡಿವೈಸ್ ಫೇಲ್ಯೂರ್, ನೀವು ಯಾವ್ದಾದ್ರು ಒಂದು ಕೀಬೋರ್ಡ್ ನೋ ಪ್ರಿಂಟರ್ ನ ಆಕ್ಸೆಸ್ ಮಾಡಕ್ ಟ್ರೈ ಮಾಡ್ತಾ ಇದ್ದೀರಾ, ಬಟ್ ಆ ಡಿವೈಸ್ ವರ್ಕ್ ಆಗ್ತಾ ಇಲ್ಲ. ನಿಮ್ ಪ್ರೋಗ್ರಾಮ್ ಬರ್ದಿದ್ದೀರಾ ಆ ತರ ಟು ಆಕ್ಸೆಸ್ ಎ ಪ್ರಿಂಟರ್ ಆರ್ ಎ ಕೀಬೋರ್ಡ್ ಆರ್ ಎನಿ ಅದರ್ ಡಿವೈಸ್, but that device is not working. So when you try to access that particular device in your program, since it is not working, since it is not available, it may raise an exception. It will raise an exception. So nim internet connection, for example, nim program alli network beku, nim program work agbeku andre, so suppose you have developed a chatting application where two users are chatting with the help of network. If network is not available, it will raise an exception. ಯಾವ್ದಾದ್ರು ಒಂದು ಫೈಲ್ ನ ಓಪನ್ ಮಾಡಕ್ ಟ್ರೈ ಮಾಡ್ತಾ ಇದೀರಾ, ಬಟ್ ದಟ್ ಪರ್ಟಿಕ್ಯುಲರ್ ಫೈಲ್ ಇಸ್ ನಾಟ್ ಅವೈಲಬಲ್, ದೆನ್ ಆಲ್ಸೋ ಇಟ್ ವಿಲ್ ರೈಸ್ ಅನ್ ಎಕ್ಸೆಪ್ಷನ್. ಒಂದು ಪರ್ಟಿಕ್ಯುಲರ್ ನಂಬರ್ ನ ಡಿವೈಡ್ ಬೈ 0 ಮಾಡ್ತಾ ಇದೀರಾ, ಸೊ ಯು ಕ್ಯಾನಾಟ್ ಡಿವೈಡ್ ಎ ನಂಬರ್ ಬೈ 0, ಸೊ ಇಟ್ ಇಸ್ ಕಾಲ್ಡ್ ಎಸ್ ಡಿವೈಡ್ ಬೈ 0 ಎರರ್, ಇಟ್ ವಿಲ್ ರೈಸ್ ಅನ್ ಎಕ್ಸೆಪ್ಷನ್. ಒಂದು ಅರೇಲಿ ಡಿಕ್ಲೇರ್ ಮಾಡ್ಕೊಂಡಿರೋ ಎಲಿಮೆಂಟ್ ಗಿಂತ ಬೇರೆ ಇಂಡೆಕ್ಸ್ ನ, ಔಟ್ ಆಫ್ ಬೌಂಡ್ ಇಂಡೆಕ್ಸ್ ನ ಆಕ್ಸೆಸ್ ಮಾಡಕ್ ಟ್ರೈ ಮಾಡ್ತಾ ಇದೀರಾ. ಸಪೋಸ್ ಇಫ್ ಯು ಹ್ಯಾವ್ ಕ್ರಿಯೇಟೆಡ್ ಅನ್ ಅರೇ with 5 elements which can store 5 elements, but if you are trying to access an array index 6 or 5, because your array index starts from 0, so if you have created an array with 5 elements, you can access array elements from 0 1 2 3 4th index. So 5th index alliro array element na access madak try madidre, it can raise array index out of bound exception. So these are the common reasons why an exception
may get generated. This is an unexpected event which might lead to an exception. This exception will terminate your program abnormally. Nim program na abnormally terminate madbidutte unless your exception is handled using exception handling approach. That we are going to see at the later part. First, let us understand all the theoretical aspects with respect to exception and exception handling. So to generalize, I can say an exception is an event that disrupts the normal flow of the program. So when an event is this particular type of event happens, it leads to an exception. That exception will disrupt the normal flow of our program. That means your program gets terminated abnormally. So when an exception is generated, an object gets created. So ಯಾವ type of exception generate ಆಗಿದೆ ಅದಕ್ಕೆ ಒಂದು object create ಆಗುತ್ತೆ. That object will be thrown. So object ಅಲ್ಲೋ information ನಾವು console ಅಲ್ಲಿ print ಮಾಡ್ತೀವಿ. So during runtime ಯಾವ type of exception generate ಆಯ್ತು ಅನ್ನೋ information ಒಂದು exception object ಅಲ್ಲಿ ಇರುತ್ತೆ. ಆ exception object ಅಲ್ಲೋ information we will print during runtime. So these are all the things that will happen if you don't do any operations or any precautions, if you don't take any precautions whenever an exception is getting generated. So exception generate adaga nan program flow eno alter agbardu athava nan programu abnormally terminate agbardu andre that exception needs to be handled properly. That is what is called as exception handling. So exception handling is one of the powerful mechanism to handle runtime errors so that the normal flow of the application can be maintained. Your program won't get terminated abnormally. Normal flow ಏನಿತ್ತು program ಅದು continue ಆಗುತ್ತೆ even when an exception is generated. Exception generate ಆದಾಗ್ಲೂ ಸಹ ಆ exception ನ ಪ್ರಾಪರ್ ಆಗಿ ಹ್ಯಾಂಡಲ್ ಮಾಡಿ rest of the statements ಏನಿರುತ್ತೆ ನನ್ನ ಪ್ರೋಗ್ರಾಮ್ ಅಲ್ಲಿ that will still get executed. ಅದು execute ಆಗೇ ಆಗುತ್ತೆ. So the next point is ಪ್ರತಿಯೊಂದು as I explained here ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಆಗುತ್ತೆ. ನಾನು ಏನು ಎಕ್ಸೆಪ್ಷನ್ ಜನರೇಟ್ ಆಗ್ತಾ ಇದೆ ಆ ಎಕ್ಸೆಪ್ಷನ್ ಕ್ಲಾಸ್ಗೆ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಆಗುತ್ತೆ. ನಿಮ್ಗೆ ಆಬ್ಜೆಕ್ಟ್ ಕ್ರಿಯೇಟ್ ಆಗದೆ ಯಾವಾಗ ಫಾರ್ ಎ ಕ್ಲಾಸ್. ಸೊ ಯುವರ್ ಎಕ್ಸೆಪ್ಷನ್ ವಿಚ್ ಇಸ್ ಗೆಟಿಂಗ್ ಜನರೇಟೆಡ್ it will be of some particular class exception. So ಆ ಕ್ಲಾಸ್ ಆಬ್ಜೆಕ್ಟ್ ನಾನು ಥ್ರೋ ಮಾಡ್ತೀನಿ. ಆ ಆಬ್ಜೆಕ್ಟ್ ಅಲ್ಲ ಇನ್ಫಾರ್ಮೇಶನ್ ರನ್ ಟೈಮ್ ಅಲ್ಲಿ ಪ್ರಿಂಟ್ ಮಾಡ್ತೀನಿ. ಸೊ ಜಾವಾದಲ್ಲಿ there is an hierarchy of Java exception classes. So there are different types of exception classes in Java. ಹೈರಾರ್ಕಿ ಯಾವ ತರ ಇದೆ ಅಂತ ಈಗ ಅಬ್ಸರ್ವ್ ಮಾಡ್ಕೊಂಡು ಹೋಗೋಣ. So topmost hierarchical class. So let me write a diagram to represent that particular hierarchical class. So Java exception hierarchy ಯಾವ ತರ ಇದೆ ಅಂತ ಈಗ ನೋಡ್ಕೊಂಡು ಹೋಗೋಣ. So in your topmost class you will be having the throwable exception class. This is my parent of all exception class. This is my topmost exception class. So from this exception class, there will be two subclasses. So this is my parent exception class. Parent exception class. Parent exception class. ಈ parent exception class ಇಂದ ಎರಡು subclasses ಇರುತ್ತೆ. So my first subclass exception class ಅಂದ್ರೆ exception ಅಂತಾನೆ. So this is an inbuilt class which gets its features from the parent class, which is throwable. There is one more which is called as error. So error andre enu anta nanu amele heltini. So first let us complete this particular exception. So it is a subclass of the throwable class. So inside exception there are many subclasses. First one is IO exception. IO andre input or output exception. That means
ಇನ್ಪುಟ್ ಆರ್ ಔಟ್ಪುಟ್ ರಿಲೇಟೆಡ್ ಏನಾದ್ರು ಎಕ್ಸೆಪ್ಷನ್ ಗಳು ಜನರೇಟ್ ಆದ್ರೆ ಈ ಪರ್ಟಿಕ್ಯುಲರ್ ಕ್ಲಾಸ್ ಆಬ್ಜೆಕ್ಟ್ ನ ಥ್ರೋ ಮಾಡ್ತೀವಿ. ಈ ಪರ್ಟಿಕ್ಯುಲರ್ ಕ್ಲಾಸ್ ಆಬ್ಜೆಕ್ಟ್ ಕ್ರಿಯೇಟ್ ಆಗುತ್ತೆ. ಇನ್ಪುಟ್ ಆರ್ ಔಟ್ಪುಟ್ ಎಕ್ಸೆಪ್ಷನ್. ಸೆಕೆಂಡ್ ಒನ್ which is called as SQL exception. That means ನಿಮ್ ಪ್ರೋಗ್ರಾಮ್ ಅಲ್ಲಿ ಡೇಟಾಬೇಸ್ ನ ಆಕ್ಸೆಸ್ ಮಾಡಕ್ ಟ್ರೈ ಮಾಡ್ಬೇಕಾದ್ರೆ, SQL ಡೇಟಾಬೇಸ್ ನ ಆಕ್ಸೆಸ್ ಮಾಡಕ್ ಟ್ರೈ ಮಾಡ್ಬೇಕಾದ್ರೆ ಏನಾದ್ರು ಎಕ್ಸೆಪ್ಷನ್ ರೈಸ್ ಆದ್ರೆ ಈ ಪರ್ಟಿಕ್ಯುಲರ್ ಕ್ಲಾಸ್ ಆಬ್ಜೆಕ್ಟ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಒನ್ ಈಸ್ ಕ್ಲಾಸ್ ನಾಟ್ ಫೌಂಡ್ ಎಕ್ಸೆಪ್ಷನ್. ಕ್ಲಾಸ್ ನಾಟ್ ಫೌಂಡ್ ಎಕ್ಸೆಪ್ಷನ್. ದಟ್ ಮೀನ್ಸ್ ನಿಮ್ ಪ್ರೋಗ್ರಾಮ್ ಅಲ್ಲಿ ಬೇರೆ ಯಾವುದೋ ಕ್ಲಾಸ್ ನ ರೆಫರ್ ಮಾಡ್ತಾ ಇದ್ದೀರಾ, ಬಟ್ ಆ ಕ್ಲಾಸ್ ಪ್ರೆಸೆಂಟೇ ಇಲ್ಲ ಅಂದಾಗ ಈ ಟೈಪ್ ಆಫ್ ಈ ಕ್ಲಾಸ್ ಟು ಎಕ್ಸೆಪ್ಷನ್ ಜನರೇಟ್ ಆಗುತ್ತೆ. ಅಂಡ್ ದ ಲಾಸ್ಟ್ ಒನ್ ಈಸ್ ರನ್ ಟೈಮ್ ಎಕ್ಸೆಪ್ಷನ್. ಸೊ ದ ಲಾಸ್ಟ್ ಕೈಂಡ್ ಆಫ್ ಎಕ್ಸೆಪ್ಷನ್ ಇಸ್ ಕಾಲ್ಡ್ ಆಸ್ ರನ್ ಟೈಮ್ ಎಕ್ಸೆಪ್ಷನ್. In runtime exception, there are many. In runtime, there are many other. So these are the subcategories of runtime exception. First one is called as arithmetic exception. First one is arithmetic exception. That means ಯಾವ್ದಾದ್ರು ಒಂದು ನಂಬರ್ ನ ಡಿವೈಡ್ ಬೈ 0 ಮಾಡಿದ್ರೆ ಈ ಎಕ್ಸೆಪ್ಷನ್ ಆಬ್ಜೆಕ್ಟ್ ಟು ಕ್ರಿಯೇಟ್ ಆಗಿ ಥ್ರೋ ಆಗುತ್ತೆ. arithmetic exception. Second one, null pointer exception. Null pointer exception. That means ಈಗ ಯಾವ್ದಾದ್ರು ಒಂದು ವೇರಿಯೇಬಲ್ಗೆ, ಫಾರ್ ಎಕ್ಸಾಂಪಲ್ ಈ ವೇರಿಯೇಬಲ್ಗೆ ಯಾವ್ದಾದ್ರು ಒಂದು ವೇರಿಯೇಬಲ್ಗೆ ನಲ್ ಅಂತ ಅಸೈನ್ ಮಾಡಿದೀನಿ. ಇಫ್ ಐ ಡೂ ಎನಿ ಆಪರೇಷನ್ ಆನ್ ದಿಸ್ ಪರ್ಟಿಕ್ಯುಲರ್ ವೇರಿಯೇಬಲ್, ಈ ಪರ್ಟಿಕ್ಯುಲರ್ ವೇರಿಯೇಬಲ್ ಮೇಲೆ ಏನಾದ್ರು ಆಪರೇಷನ್ ನ ಪರ್ಫಾರ್ಮ್ ಮಾಡಕ್ ಹೋದಾಗ ಇಟ್ ಜನರೇಟ್ಸ್ ಎನ್ ಎಕ್ಸೆಪ್ಷನ್ ಕಾಲ್ಡ್ ಆಸ್ ನಲ್ ಪಾಯಿಂಟರ್ ಎಕ್ಸೆಪ್ಷನ್, ಬಿಕಾಸ್ ದೇರ್ ಇಸ್ no content inside this variable. So if you try to perform any operation on this particular variable, it will generate an exception of this particular type, null pointer exception. E class to object na create ಮಾಡಿ exception throw ಮಾಡ್ಬೋದು. Next one is number format exception. Number format exception. Number format exception. So ಇದೆ ಯಾವಾಗ ಅಂದ್ರೆ, ಇಮ್ಯಾಜಿನ್ ಒಂದು ಸ್ಟ್ರಿಂಗ್ ಇದೆ ABC ಅಂತ. ABC ಅನ್ನೋ ಸ್ಟ್ರಿಂಗ್ ನ ಯು ಆರ್ ಟ್ರೈಂಗ್ ಟು ಕನ್ವರ್ಟ್ ಇಟ್ ಇಂಟು ಇಂಟೀಜರ್. ಪಾರ್ಸ್ ಇಂಟ್ ಮಾಡಿ, ಪಾರ್ಸ್ ಇಂಟ್ ಅಂತ ಫಂಕ್ಷನ್ ಇದೆ ಅಲ್ವಾ, ದಟ್ ಕನ್ವರ್ಟ್ಸ್ ಎನಿ ಪರ್ಟಿಕ್ಯುಲರ್ ಈಗ ಸ್ಟ್ರಿಂಗ್ ಅನ್ನು ಇಂಟೀಜರ್ ಕನ್ವರ್ಟ್ ಮಾಡಕ್ ಟ್ರೈ ಮಾಡಿದ್ರೆ, ಸಿನ್ಸ್ ಆಲ್ ದಿಸ್ ಕ್ಯಾರೆಕ್ಟರ್ಸ್ ಆರ್ all this string content are characters, you cannot convert this string content to integer, then it generates an exception called as number format exception. Next one, index out of bound exception. Index out of bound exception. ಈ index out of bound exception ಅಲ್ಲಿ ನಾವು ತುಂಬಾ ಜಾಸ್ತಿ ಎನ್ಕೌಂಟರ್ ಮಾಡೋದು array index out of bound exception. Array index out of bound exception. That means imagine there is an array. So ಒಂದು array ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. I am creating an array called as A. So A ಅಂತ ಒಂದು array ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಈ ಅರೇಲಿ, this particular array, I am creating an array which can hold 5 integer elements. 5 integer elements. ಬಟ್ ನಾನು ಈಗ ಏನೋ ಒಂದು ವ್ಯಾಲ್ಯೂನ ಪ್ರಿಂಟ್ ಮಾಡಕ್ ಅಥವಾ ಏನೋ ಒಂದು ವ್ಯಾಲ್ಯೂ ಅಸೈನ್ ಮಾಡ್ತಾ ಇದ್ದೀನಿ. ಈಗ A of 5 ಗೆ 10 ಅಸೈನ್ ಮಾಡಕ್ ಟ್ರೈ ಮಾಡ್ತೇನೆ. ಬಟ್ ನಂದು ಇಂಡೆಕ್ಸ್ ಇರೋದೆ ಟಿಲ್ A of 4 ವರ್ಗು. A of 0 ಇಂದ A of 4 ವರ್ಗು ಇದೆ. So you are trying to access an index 5 which is not available. At that time it will generate an exception called as array index out of bound exception. So the root of all exception is called as throwable. So inside throwable there are two subclasses. First one is exception subclass, second one is error subclass. Inside exception subclass there are 4 subclasses again, that is input or output exception. ಯಾವ್ದಾದ್ರು ಒಂದು ಇನ್ಪುಟ್ ಆರ್ ಔಟ್ಪುಟ್ ಡಿವೈಸ್ ಎಕ್ಸೆಸ್ ಮಾಡ್ಬೇಕಾದ್ರೆ ಎಕ್ಸೆಪ್ಷನ್ ಬಂದ್ರೆ ಈ ಕ್ಲಾಸ್ ಟು ಆಬ್ಜೆಕ್ಟ್ ಕ್ರಿಯೇಟ್ ಆಗುತ್ತೆ. SQL exception, class not found exception, runtime exception, inside runtime arithmetic, null pointer, number format, index out of bound exception. This second subclass of throwable ಏನಿದೆ error ಅಂತ, this particular kind of exception cannot be handled. ಈ ಎಕ್ಸೆಪ್ಷನ್ಸ್ ಗಳನ್ನ ನಮ್ಮ ಕೈಲಿ ಹ್ಯಾಂಡಲ್ ಮಾಡಕ್ಕೆ
ಆಗದಿಲ್ಲ. ಓನ್ಲಿ ದ ಎಕ್ಸೆಪ್ಷನ್ಸ್ ವಿಚ್ ಆರ್ ಟು ದ ಲೆಫ್ಟ್ ಆಫ್ ಥ್ರೋಬಲ್, ಈ ಎಕ್ಸೆಪ್ಷನ್ಸ್ ಗಳನ್ನ ಮಾತ್ರ ನಾವು ಹ್ಯಾಂಡಲ್ ಮಾಡಬಹುದು, ಸೋ ದಟ್ ಮೈ ಪ್ರೋಗ್ರಾಮ್ ವೋಂಟ್ ಗೆಟ್ ಟರ್ಮಿನೇಟೆಡ್ ಅಬ್ರಪ್ಟ್ಲಿ, ಅಬ್ನಾರ್ಮಲಿ ಟರ್ಮಿನೇಟ್ ಆಗದೆ ಇರೋ ತರ ಅವಾಯ್ಡ್ ಮಾಡಬಹುದು ಓನ್ಲಿ ವೆನ್ ಅನ್ ಎಕ್ಸೆಪ್ಷನ್ ಆಫ್ ದಿಸ್ ಪರ್ಟಿಕ್ಯುಲರ್ ಕ್ಲಾಸಸ್ ಗೆಟ್ಸ್ ರೈಸ್ಡ್. ಅದೇ ಈ ಪರ್ಟಿಕ್ಯುಲರ್ ಕ್ಲಾಸ್ ಎರರ್ ಅಲ್ಲಿ ಯಾವ್ದಾವ್ದು ಬರುತ್ತೆ ಅಂದ್ರೆ ಸ್ಟ್ಯಾಕ್ ಓವರ್ಫ್ಲೋ, ದಟ್ ಮೀನ್ಸ್ ಸ್ಟ್ಯಾಕ್ ಕಂಪ್ಲೀಟ್ ಫಿಲ್ ಆಗಿದೆ ಆದ್ರೂ ಎಕ್ಸ್ಟ್ರಾ ಎಲಿಮೆಂಟ್ ನ ಇನ್ಸರ್ಟ್ ಮಾಡಕ್ ಟ್ರೈ ಮಾಡ್ತಾ ಇದ್ದೀರಾ, ಸ್ಟ್ಯಾಕ್ ಓವರ್ಫ್ಲೋ ಎರರು. ವರ್ಚುವಲ್ ಮಿಷಿನ್ ಎರರು, ವರ್ಚುವಲ್ ಮಿಷಿನ್ ಅಂದ್ರೆ ಸೊ ಯೂಶಲ್ ಆಗಿ inside an operating system you can install virtual machine, idrolage I can install some other operating system, so you are installing this operating system as a virtual software in this virtual machine. Idru related enaru error bantu andre out of memory error, ee ella type of errors, so it comes under this particular error category. All this error category, all these exceptions cannot be handled. So ಈ exceptions ಬಂದ್ರೆ program abrupt ಆಗಿ terminate ಆಗೇ ಆಗುತ್ತೆ. Only when this particular kind of exceptions occurs, then you can handle those exception through exception handling approach. Now let us go through how we can handle exception handling ಅನ್ನೋದನ್ನ ಯಾವ ತರ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದು ಅಂತ ಈಗ ಅಬ್ಸರ್ವ್ ಮಾಡ್ಕೊಳ್ಳೋದು. Also in Java, there are two types of Java exceptions. So now hierarchy complete ನೋಡ್ಕೊಂಡ್ವಿ. ಜಾವಾದಲ್ಲಿ ಎರಡು ಮೇಜರ್ ಎಕ್ಸೆಪ್ಷನ್ಸ್ ಎಲ್ಲಾನು ಏನೆಲ್ಲ ಎಕ್ಸೆಪ್ಷನ್ಸ್ ಇದೆ ಜಾವಾದಲ್ಲಿ ಎಲ್ಲಾನು ಟೂ ಮೇಜರ್ ಟೈಪ್ಸ್ ಆಫ್ ಎಕ್ಸೆಪ್ಷನ್ಸ್ ಆಗಿ ಡಿವೈಡ್ ಮಾಡ್ತಾರೆ. ಆಕ್ಚುಲಿ ತ್ರೀ ಮೇಜರ್ ಟೈಪ್ಸ್. ಒರಾಕಲ್ ಪ್ರಕಾರ ದೇರ್ ಆರ್ ತ್ರೀ ಮೇಜರ್ ಟೈಪ್ಸ್. ಫಸ್ಟ್ ಒನ್ ಚೆಕ್ಡ್ ಎಕ್ಸೆಪ್ಷನ್ ಅಂತ ಕರಿತೀನಿ, ಸೆಕೆಂಡ್ ಒನ್ ಅನ್ಚೆಕ್ಡ್ ಎಕ್ಸೆಪ್ಷನ್, ಲಾಸ್ಟ್ ಒನ್ ಎರರ್ ಅಂತ ಕರಿತೀನಿ. ಸೊ ಚೆಕ್ಡ್ ಎಕ್ಸೆಪ್ಷನ್ಸ್ ಯಾವ್ದ್ಯಾವ್ದು ಅಂದ್ರೆ the classes which inherit directly from the throwable class except runtime exception. That means ನಾನು ಈ ಡಯಾಗ್ರಾಮ್ ಅಲ್ಲಿ ನೋಡೋ ಪ್ರಕಾರ, so I will go to my previous page ಹೋಗ್ತೀನಿ. So let me go to the previous page. So as you can see here, so ಈ runtime exception ಮತ್ತೆ error class ನ ಬಿಟ್ಟು in ಎಲ್ಲ type of exception we can check those exceptions during compile time. ಈ ಎಲ್ಲ exception we can check during compile time. So these all exceptions which can be checked during compile time are called as checked exceptions. So ಯಾವ ಎಕ್ಸೆಪ್ಷನ್ ನಾನು ಕಂಪೈಲ್ ಟೈಮ್ ಅಲ್ಲಿ ಚೆಕ್ ಮಾಡಕ್ ಆಗಲ್ಲ, ರನ್ ಟೈಮ್ ಅಲ್ಲೇ ಚೆಕ್ ಮಾಡಬೇಕು, ಆ ಎಕ್ಸೆಪ್ಷನ್ ನ ಅನ್ಚೆಕ್ಡ್ ಎಕ್ಸೆಪ್ಷನ್ ಅಂತ ಕರಿತೀವಿ. So that is the definition for your checked exception and unchecked exception. As you can see, the classes which inherit directly from the throwable class except runtime exception are called checked exception. ನಿಮ್ಮ IO exception, SQL exception, ಇದೆಲ್ಲ checked exception which can be checked at compile time. Yeah, that means runtime exception na unchecked exception anta karitini. Unchecked exception we cannot check at compile time. They needs to be checked at runtime. Error ಏನಿದೆ they are irrecoverable. ನಾನು ಆಗ್ಲೇ ಹೇಳ್ದಂಗೆ they cannot be handled. So ಅದು ಮೂರನೇ category. So these are the three types of Java exception. First of all, exception ಅಂದ್ರೆ ಏನು? ಒಂದು ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ ಒಂದು ಎಕ್ಸೆಪ್ಷನ್ ನ ಜನರೇಟ್ ಮಾಡಿದಾಗ ನಿಮ್ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ನಾರ್ಮಲ್ ಫ್ಲೋ ಚೇಂಜ್ ಆಗುತ್ತೆ ಅಥವಾ ಯುವರ್ ಪ್ರೋಗ್ರಾಮ್ ಗೆಟ್ಸ್ ಟರ್ಮಿನೇಟೆಡ್ ಅಬ್ನಾರ್ಮಲಿ, ಅದನ್ನ ಎಕ್ಸೆಪ್ಷನ್ ಅಂತ ಕರೀತಾರೆ. ದಿಸ್ ಆರ್ ದ ಮೇಜರ್ ಎಕ್ಸಾಂಪಲ್ಸ್ ಆಫ್ ಎಕ್ಸೆಪ್ಷನ್. How you can handle that exception with a concept called as exception handling. Hierarchy of Java exception classes ಯಾವ ರೀತಿ ಇದೆ ಅಂತ ತೋರಿಸ್ಕೊಟ್ಟೆ. ನೆಕ್ಸ್ಟ್ ಟೈಪ್ಸ್ ಆಫ್ ಜಾವಾ ಎಕ್ಸೆಪ್ಷನ್ಸ್ ಯಾವ್ದ್ಯಾವ್ದಿದೆ ಅಂತ ಎಕ್ಸ್ಪ್ಲೈನ್ ಮಾಡಿದೆ. ಚೆಕ್ಡ್ ಎಕ್ಸೆಪ್ಷನ್, ಎಕ್ಸೆಪ್ಟ್, ರನ್ ಟೈಮ್ ಎಕ್ಸೆಪ್ಷನ್ ಮತ್ತೆ ಎರರ್ ಬಿಟ್ಟು ಇನ್ನೆಲ್ಲ ಚೆಕ್ಡ್ ಎಕ್ಸೆಪ್ಷನ್ ಬರುತ್ತೆ ವಿಚ್ ಕ್ಯಾನ್ ಬಿ ಚೆಕ್ಡ್ ಅಟ್ ಕಂಪೈಲ್ ಟೈಮ್. ಅನ್ಚೆಕ್ಡ್ ಅಂದ್ರೆ ವಿಚ್ ಕೆನಾಟ್ ಬಿ ಚೆಕ್ಡ್ ಅಟ್ ಕಂಪೈಲ್ ಟೈಮ್, ದೇ ನೀಡ್ಸ್ ಟು ಬಿ ಚೆಕ್ಡ್ ಅಟ್ ರನ್ ಟೈಮ್. ಎರರ್ ಅಂದ್ರೆ ಇಟ್ ಇಸ್ ಅನ್ ಇರ್ರಿಕವರಬಲ್. ಈಗ ನಾನು ಜಾವಾ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಮಾಡಬೇಕು ಅಂದ್ರೆ there are 5 keywords which are frequently used with respect to Java exception handling. Java exception handling related ಈ 5 ಕೀವರ್ಡ್ ನ ತುಂಬಾ ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡ್ತೀನಿ. ಮೆಜಾರಿಟಿ ಐ ವಿಲ್ ಬಿ ಯೂಸಿಂಗ್ ದಿಸ್ 2 keywords which are try and catch. ಇದನ್ನ ತುಂಬಾ ಯೂಸ್ ಮಾಡಿ ನಾನು ಜಾವಾ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ನ ಪರ್ಫಾರ್ಮ್ ಮಾಡ್ತಾ ಇರ್ತೀನಿ.
The first keyword is called as try. ಇಲ್ಲಿ ಏನ್ ಹಾಕಿರ್ತೀನಿ ಅಂದ್ರೆ ಯಾವ ಕೋಡ್ ಅಲ್ಲಿ ನನಗೆ ಎಕ್ಸೆಪ್ಷನ್ ರೈಸ್ ಆಗ್ಬೋದು ಅಂತ ಅನ್ಸಿರುತ್ತೆ ಆ ಪರ್ಟಿಕ್ಯುಲರ್ ಕೋಡ್ ನ ಟ್ರೈ ಬ್ಲಾಕ್ ಒಳಗೆ ಬರ್ಕೊಂಡಿರ್ತೀನಿ. The code that might generate an error, ಆ ಪರ್ಟಿಕ್ಯುಲರ್ ಕೋಡ್ ನ ಐ ವಿಲ್ ರೈಟ್ ಇನ್ ಮೈ ಟ್ರೈ ಬ್ಲಾಕ್. ಕ್ಯಾಚ್ ಬ್ಲಾಕ್, ಟ್ರೈ ಬ್ಲಾಕ್ ಅಲ್ಲಿ ಜನರೇಟ್ ಆಗಿರುವಂತ ಎಕ್ಸೆಪ್ಷನ್ ಜನರೇಟ್ ಆದ ತಕ್ಷಣ ಇಟ್ ವಿಲ್ ಕ್ರಿಯೇಟ್ ಎನ್ ಎಕ್ಸೆಪ್ಷನ್ ಆಬ್ಜೆಕ್ಟ್. ಟ್ರೈ ಬ್ಲಾಕ್ ಅಲ್ಲಿ ಒಂದು ಎಕ್ಸೆಪ್ಷನ್ ಆಬ್ಜೆಕ್ಟ್ ಕ್ರಿಯೇಟ್ ಆಗುತ್ತೆ. ದಟ್ ವಿಲ್ ಬಿ ಥ್ರೋನ್ ಟು ದ ನಿಯರೆಸ್ಟ್ ಕ್ಯಾಚ್ ಬ್ಲಾಕ್. ನನ್ ಕ್ಯಾಚ್ ಬ್ಲಾಕ್ ಆ ಏನ್ ಎಕ್ಸೆಪ್ಷನ್ ಆಬ್ಜೆಕ್ಟ್ ಕ್ರಿಯೇಟ್ ಆಗಿತ್ತು ಅದನ್ನ ಕ್ಯಾಚ್ ಬ್ಲಾಕ್ ಹ್ಯಾಂಡಲ್ ಮಾಡುತ್ತೆ. So it must be preceded by the try block, which means we can't use the catch block alone. Next ಬರೋದು finally block. That means ನನ್ನ ಎಕ್ಸೆಪ್ಷನ್ ಕೆಲವೊಂದ್ಸಲ ಹ್ಯಾಂಡಲ್ ಆಗ್ದೇನೆ ಹೋಗ್ಬೋದು. There might be chances even if I write the try catch block, very negligible chances. ಅವಾಗ ನನ್ನ ಎಕ್ಸೆಪ್ಷನ್ ಹ್ಯಾಂಡಲ್ ಆಗ್ಲಿಲ್ಲ ಅಂದ್ರೆ ಬಟ್ ಕೆಲವು ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗ್ಲೇಬೇಕು ಅಂತ ಇದ್ದಾಗ ಆ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ನ ಫೈನಲಿ ಬ್ಲಾಕ್ ಅಲ್ಲಿ ಬರೀತೀನಿ. So it is executed whether an exception is handled or not. Nan exception handle agli agdene hogli nan finally block ಒಳಗಿರೋ set of statements execute age ಆಗುತ್ತೆ. Next one is throw keyword. Usually ಆಗಿ ನಿಮ್ ಜಾವಾ ವರ್ಚುವಲ್ ಮಿಷಿನ್ ಎಕ್ಸೆಪ್ಷನ್ ಕ್ರಿಯೇಟ್ ಆದ ತಕ್ಷಣ ಟ್ರೈ ಬ್ಲಾಕ್ ಒಳಗೆ ಎಕ್ಸೆಪ್ಷನ್ ಕ್ರಿಯೇಟ್ ಆದ ತಕ್ಷಣ ಒಂದು ಎಕ್ಸೆಪ್ಷನ್ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಿ ಥ್ರೋ ಮಾಡ್ಬಿಡುತ್ತೆ. ನಾನು ಮ್ಯಾನ್ಯುಯಲ್ ಆಗು ಸಹ ಆ ಎಕ್ಸೆಪ್ಷನ್ ಆಬ್ಜೆಕ್ಟ್ ನ ಥ್ರೋ ಮಾಡಬಹುದು ಯೂಸಿಂಗ್ ಎ ಕೀವರ್ಡ್ ಕಾಲ್ಡ್ ಆಸ್ ಥ್ರೋ ಕೀವರ್ಡ್. ಲಾಸ್ಟ್ ಒನ್ ಇಸ್ ಥ್ರೋಸ್. ಈಗ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಮೆಥಡ್ ಡೆಫಿನೇಷನ್ ಬರ್ದಿದ್ದೀನಿ ಅಂದ್ರೆ ಆ ಪರ್ಟಿಕ್ಯುಲರ್ ಮೆಥಡ್ ಒಳಗೆ ಯಾವೆಲ್ಲ ಟೈಪ್ ಆಫ್ ಎಕ್ಸೆಪ್ಷನ್ಸ್ ಗಳು ಜನರೇಟ್ ಆಗ್ಬೋದು ಅಂತ ಆ ಮೆಥಡ್ ಅಲ್ಲಿ ಮೆನ್ಷನ್ ಮಾಡಬಹುದು. ಮೆನ್ಷನ್ ಮಾಡಕ್ಕೆ ಐ ನೀಡ್ ಟು ಯೂಸ್ ಎ ಕೀವರ್ಡ್ ಕಾಲ್ಡ್ ಆಸ್ ಥ್ರೋಸ್. ಸೊ ಆ ಮೆಥಡ್ ಸಿಗ್ನೇಚರ್ ಬರೆಯೋ ಟೈಮಲ್ಲಿ ಮೆಥಡ್ ಫಂಕ್ಷನ್ ನೇಮ್ ಬರೀತೀನಲ್ಲ, ಮೆಥಡ್ ನೇಮ್ ಬರಿಬೇಕಾದ್ರೇನೆ ಥ್ರೋಸ್ ಅಂತ ಬರೆದ್ಬಿಟ್ಟು ಈ ಮೆಥಡ್ ಒಳಗೆ ಯಾವೆಲ್ಲ ಎಕ್ಸೆಪ್ಷನ್ಸ್ ಗಳು ಜನರೇಟ್ ಆಗ್ಬೋದು ಅಂತ ಥ್ರೋಸ್ ಅಂತ ಬರೆದು ಆ ಎಲ್ಲಾ ಎಕ್ಸೆಪ್ಷನ್ಸ್ ಗಳನ್ನು ಲಿಸ್ಟ್ ಮಾಡ್ಕೋತೀನಿ. ಸೊ ಈ ಎಲ್ಲಾ ಕೀವರ್ಡ್ಸ್ ರಿಲೇಟೆಡ್ ವಿ ಆರ್ ಗೋಯಿಂಗ್ ಟು ಕವರ್ ಮೆನಿ ಪ್ರೋಗ್ರಾಮ್ಸ್. So this is just the starting class of exception handling. So in your exception handling, we are going to frequently use this particular 5 keywords. First one is try. ಯಾವ ಕೋಡ್ ಅಲ್ಲಿ ನಂಗೆ ಎಕ್ಸೆಪ್ಷನ್ ಜನರೇಟ್ ಆಗ್ಬೋದು ಅದನ್ನ ಟ್ರೈ ಬ್ಲಾಕ್ ಒಳಗೆ ಕೊಡ್ತೀನಿ. ಸೆಕೆಂಡ್ ಒನ್ ಇಸ್ ಕ್ಯಾಚ್ ಬ್ಲಾಕ್. ಈ ಕ್ಯಾಚ್ ಬ್ಲಾಕ್ ಅಲ್ಲಿ ನಾನು ಎಕ್ಸೆಪ್ಷನ್ ನ ಹ್ಯಾಂಡಲ್ ಮಾಡ್ತೀನಿ. ಟ್ರೈ ಬ್ಲಾಕ್ ಅಲ್ಲಿ ಎಕ್ಸೆಪ್ಷನ್ ಕ್ರಿಯೇಟ್ ಆಗಿ ಒಂದು ಎಕ್ಸೆಪ್ಷನ್ ಆಬ್ಜೆಕ್ಟ್ ಥ್ರೋ ಆಗುತ್ತೆ, ಅದನ್ನ ಕ್ಯಾಚ್ ಬ್ಲಾಕ್ ಅಲ್ಲಿ ಸೂಟಬಲ್ ಆಗಿ ಹ್ಯಾಂಡಲ್ ಮಾಡ್ತೀನಿ ಸೋ ದಟ್ ನನ್ನ ಪ್ರೋಗ್ರಾಮು ಅಬ್ರಪ್ಟ್ ಆಗಿ ಟರ್ಮಿನೇಟ್ ಆಗದೆ ಇರೋ ತರ ನೋಡ್ಕೋತೀನಿ. ನೆಕ್ಸ್ಟ್ ಫೈನಲಿ ನನ್ನ ಎಕ್ಸೆಪ್ಷನ್ ಹ್ಯಾಂಡಲ್ ಆಗ್ಲಿ ಆಗ್ದೇನೆ ಹೋಗ್ಲಿ ನನ್ನ ಫೈನಲಿ ಬ್ಲಾಕ್ ಅಲ್ಲಿ ಇರುವಂತ ಸ್ಟೇಟ್ಮೆಂಟ್ಸ್ ಖಂಡಿತವಾಗಿ ಎಕ್ಸಿಕ್ಯೂಟ್ ಆಗೇ ಆಗುತ್ತೆ. ನಾನ್ ಮ್ಯಾನ್ಯುಯಲ್ ಆಗಿ ಎಕ್ಸೆಪ್ಷನ್ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಿ ಥ್ರೋ ಮಾಡ್ಬೇಕು ಅಂದ್ರೆ ಥ್ರೋ ಅನ್ನೋ ಕೀವರ್ಡ್ ಯೂಸ್ ಮಾಡ್ಬೋದು. ಒಂದ್ ಪರ್ಟಿಕ್ಯುಲರ್ ಮೆಥಡ್ ಅಲ್ಲಿ ಯಾವೆಲ್ಲ ಟೈಪ್ ಆಫ್ ಎಕ್ಸೆಪ್ಷನ್ಸ್ ಜನರೇಟ್ ಆಗ್ಬೋದು ಅನ್ನೋದನ್ನ ನೋಡಕ್ಕೆ ಥ್ರೋಸ್ ಅನ್ನೋ ಕೀವರ್ಡ್ ಯೂಸ್ ಮಾಡ್ಬೋದು. ಸೊ ದಿಸ್ ಆರ್ ದ 5 ಮೇಜರ್ ಕೀವರ್ಡ್ ಯು ನೀಡ್ ಟು ರಿಮೆಂಬರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್. ನೌ ಲೆಟ್ ಮೀ ಎಕ್ಸ್ಪ್ಲೈನ್ ಹೌ try catch block will work. So before going into that particular try catch block, I will explain some of the common Java exception. That means when you try to divide a number by 0, it will generate an exception called as arithmetic exception anta generate madutte. So when you assign a variable a, ee variable a ge null anta assign ಮಾಡ್ತೀನಿ. For this variable a which is having null value, I am performing some operation. Then it will generate an exception called as null pointer exception. You are trying to perform an operation on a variable which contains a null value. That's why it is called as null pointer exception. Next one is number format exception. As you can see, this particular variable contains a string. You are trying to convert a string to an integer. You cannot convert a string to an integer. Then it's generate an exception called as number format exception na generate ಮಾಡುತ್ತೆ. Next,
Here I have declared an array which can hold 5 elements, but I'm trying to assign 50 to 10th index. It generates an exception called as array index out of bound exception. So this all the exception that might get generated during the program execution. So these exceptions needs to be handled frequently. So the major blocks we are going to use to handle this exception are the try and catch block. Let us understand how my try catch block will work. Let me create a page. So here I'm executing a code. So let me execute a code. I am trying to divide a number 20. So I'm trying to divide a number 20 by 0. So when I try to divide a number 20 by 0, it creates an exception because it generates an exception. What is this exception? Divide by 0 error. Divide by 0 error exception. So once an exception is generated, it will create an exception object. An exception object is created. Exception object is created and thrown. ಒಂದು ಎಕ್ಸೆಪ್ಷನ್ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಿ ಅದನ್ನ ಥ್ರೋ ಮಾಡುತ್ತೆ. ಸೊ ಇಲ್ಲಿ ನನಗೆ ಒಂದು ಎಕ್ಸೆಪ್ಷನ್ ಆಬ್ಜೆಕ್ಟ್ ಬಂದಿದೆ ಈಗ. ಸೊ ದಿಸ್ ಇಸ್ ಮೈ ಎಕ್ಸೆಪ್ಷನ್ ಆಬ್ಜೆಕ್ಟ್. ಸೊ ಈಗ ನಂಗೆ ಜನರೇಟ್ ಆಗಿರೋದು ಸ್ಪೆಸಿಫಿಕ್ ಆಗಿ ಹೇಳ್ಬೇಕು ಅಂದ್ರೆ ನನಗೆ ಜನರೇಟ್ ಆಗಿರೋದು ಈಗ ಅರಿಥಮೆಟಿಕ್ ಎಕ್ಸೆಪ್ಷನ್. ಅರಿಥಮೆಟಿಕ್ ಎಕ್ಸೆಪ್ಷನ್. ಸೊ ಈಗ ಅರಿಥಮೆಟಿಕ್ ಎಕ್ಸೆಪ್ಷನ್ ಆಬ್ಜೆಕ್ಟ್ ಕ್ರಿಯೇಟ್ ಆಗಿದೆ. So it has created an arithmetic exception object and that has been thrown. Iga idna there are two ways. Iga exception object to create agi throw aito. Iga whether this particular exception object is handled or not. Handle ಮಾಡಿದಿವಾ ಇಲ್ವಾ? Handle ಮಾಡಬೇಕು ಅಂದ್ರೆ if this needs to be handled, we need to write a try catch block. Yes, this is handled. How it is handled? With the help of try catch. Try catch use ಮಾಡಿ handle ಮಾಡಿ. So if the exception is properly handled, ನಂದು exception ಕರೆಕ್ಟ್ ಆಗಿ ಹ್ಯಾಂಡಲ್ ಮಾಡಿದ್ರೆ ನಂದು ರಿಮೈನಿಂಗ್ ಸ್ಟೇಟ್ಮೆಂಟ್ಸ್ ಏನಿದೆ ಪ್ರೋಗ್ರಾಮ್ ಅಲ್ಲಿ ಅದು ಎಕ್ಸಿಕ್ಯೂಟ್ ಆಗುತ್ತೆ. ರಿಮೈನಿಂಗ್ ಸ್ಟೇಟ್ಮೆಂಟ್ಸ್ ಇನ್ ದ ಪ್ರೋಗ್ರಾಮ್ ವಿಲ್ ಬಿ ಎಕ್ಸಿಕ್ಯೂಟೆಡ್. ನನ್ನ ಪ್ರೋಗ್ರಾಮ್ ಅಲ್ಲಿ ಇರುವಂತ ರಿಮೈನಿಂಗ್ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗುತ್ತೆ ಯಾವಾಗ ನೀವು ಜನರೇಟ್ ಆಗಿರುವಂತ ಎಕ್ಸೆಪ್ಷನ್ ನ ಹ್ಯಾಂಡಲ್ ಮಾಡಿದಾಗ ಯೂಸಿಂಗ್ ಟ್ರೈ ಕ್ಯಾಚ್ ಬ್ಲಾಕ್. ಇಲ್ಲ ನನ್ನ ಪರ್ಟಿಕ್ಯುಲರ್ ಜನರೇಟ್ ಆಗಿರುವಂತ ಎಕ್ಸೆಪ್ಷನ್ ನ ಹ್ಯಾಂಡಲ್ ಮಾಡಲಿಲ್ಲ, ಟ್ರೈ ಕ್ಯಾಚ್ ಬ್ಲಾಕ್ ಏನು ಬರ್ದೇ ಇಲ್ಲ ಅಂತ ಟೈಮ್ ಅಲ್ಲಿ ಯುವರ್ ಪ್ರೋಗ್ರಾಮ್ ವಿಲ್ ಗೆಟ್ ಟರ್ಮಿನೇಟೆಡ್ ಅಬ್ನಾರ್ಮಲಿ. ಫಸ್ಟ್ ಏನಾಗುತ್ತೆ, ನಿಮ್ ಪ್ರೋಗ್ರಾಮು ಅಬ್ನಾರ್ಮಲಿ ಟರ್ಮಿನೇಟ್ ಆಗುತ್ತೆ. ಅಬ್ನಾರ್ಮಲಿ ಟರ್ಮಿನೇಟ್ ಆದ್ಮೇಲೆ ನಿಮ್ದು ಕನ್ಸೋಲ್ ಅಲ್ಲಿ ಎಕ್ಸೆಪ್ಷನ್ ಡಿಸ್ಕ್ರಿಪ್ಷನ್ ಪ್ರಿಂಟ್ ಆಗುತ್ತೆ. ಏನು ಎಕ್ಸೆಪ್ಷನ್ ಅನ್ನೋ ಇನ್ಫಾರ್ಮೇಶನ್ ನ ಪ್ರಿಂಟ್ ಮಾಡುತ್ತೆ ಎಕ್ಸೆಪ್ಷನ್ ಡಿಸ್ಕ್ರಿಪ್ಷನ್. ಅದಾದ್ಮೇಲೆ ಸ್ಟ್ಯಾಕ್ ಟ್ರೇಸ್ ನ ಪ್ರಿಂಟ್ ಮಾಡುತ್ತೆ. ದಟ್ ಮೀನ್ಸ್ ಮೆಥಡ್ ಕಾಲ್ಗಳು ಹೆಂಗ್ ಕಾಲ್ ಆಯ್ತು, ಯಾವ ಮೆಥಡ್ ಅಲ್ಲಿ ಎಕ್ಸೆಪ್ಷನ್ ಜನರೇಟ್ ಆಯ್ತು, ಆ ಇನ್ಫಾರ್ಮೇಶನ್ ಎಲ್ಲ ಪ್ರಿಂಟ್ ಆಗುತ್ತೆ. ನಿಮ್ ಪ್ರೋಗ್ರಾಮ್ ಜೊತೆಗೆ ಅಬ್ನಾರ್ಮಲಿ ಟರ್ಮಿನೇಟ್ ಆಗುತ್ತೆ. ಸೊ ರೆಸ್ಟ್ ಆಫ್ ದ ಸ್ಟೇಟ್ಮೆಂಟ್ಸ್ ಏನಿರುತ್ತೆ, ರಿಮೈನಿಂಗ್ ಸ್ಟೇಟ್ಮೆಂಟ್ಸ್ ವಿಲ್ ನಾಟ್ ಬಿ ಎಕ್ಸಿಕ್ಯೂಟೆಡ್. ರಿಮೈನಿಂಗ್ ಸ್ಟೇಟ್ಮೆಂಟ್ಸ್ ನ ಎಕ್ಸಿಕ್ಯೂಟ್ ಮಾಡೋದಿಲ್ಲ. ಸೊ ವೆನ್ ಎನ್ ಎಕ್ಸೆಪ್ಷನ್ gets generated, an exception object will be created. If it is not properly handled, your program will get terminated abnormally. Thereby, the rest of the statements will not be executed. That's why you need to properly handle the exception with the help of try catch block. Let us see how we can handle those exceptions with the help of try catch block. As you can see, so the Java virtual machine first checks whether the exception is handled or not. Nan exception handle ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ತೀನಿ. ಹ್ಯಾಂಡಲ್ ಆಗದೆ ಯಾವ ರೀತಿ, with the help of try catch block. If I am writing the try catch block, that means I am handling the exception. ನಾನು ಎಕ್ಸೆಪ್ಷನ್ ಹ್ಯಾಂಡಲ್ ಮಾಡಲಿಲ್ಲ ಅಂದ್ರೆ, if exception is not handled,
the Java virtual machine provides a default exception handle that performs the following task. ನಾನೇನಾದ್ರು ಟ್ರೈ ಕ್ಯಾಚ್ ಬ್ಲಾಕ್ ಬರ್ದು ಎಕ್ಸ್ಪ್ಲಿಸಿಟ್ ಆಗಿ ಎಕ್ಸೆಪ್ಷನ್ ಹ್ಯಾಂಡಲ್ ಮಾಡ್ಲಿಲ್ಲ ಅಂದ್ರೆ ಜಾವಾ ವರ್ಚುವಲ್ ಮಿಷಿನ್ ಒಂದು ಡಿಫಾಲ್ಟ್ ಎಕ್ಸೆಪ್ಷನ್ ಹ್ಯಾಂಡಲ್ ನ ಕೊಡುತ್ತೆ. ಅದು ಇಷ್ಟು ಇನ್ಫಾರ್ಮೇಶನ್ ನ ಪ್ರಿಂಟ್ ಮಾಡುತ್ತೆ, ಎಕ್ಸೆಪ್ಷನ್ ಡಿಸ್ಕ್ರಿಪ್ಷನ್, ಯಾವ ಮೆಥಡ್ ಮುಖಾಂತರ ಎಕ್ಸೆಪ್ಷನ್ ಜನರೇಟ್ ಆಯ್ತು, ಪ್ರೋಗ್ರಾಮ್ ನ ಟರ್ಮಿನೇಟ್ ಮಾಡುತ್ತೆ ಅಬ್ನಾರ್ಮಲಿ. ಸೊ ನೌ ಲೆಟ್ us try to create an exception. Let us try to create an exception. Now we shall go to Eclipse. ಸೊ ಇಷ್ಟು ಥಿಯರಿಟಿಕಲ್ ಪಾರ್ಟ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಎಕ್ಸೆಪ್ಷನ್ ಅಂದ್ರೆ ಏನು ಅಂತ ಹೇಳಿದೆ, ಕಾಮನ್ ಎಕ್ಸೆಪ್ಷನ್ಸ್ ಯಾವ್ದ್ಯಾವ್ದು ಅಂತ ಹೇಳಿದೆ, ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಏನಕ್ಕೆ ಬೇಕು ಅಂತ ಹೇಳಿದೆ, ಟು ಅವಾಯ್ಡ್ ಅಬ್ನಾರ್ಮಲ್ ಟರ್ಮಿನೇಷನ್ ಆಫ್ ಎ ಪ್ರೋಗ್ರಾಮ್. ಹೈರಾರ್ಕಿ ಎಕ್ಸ್ಪ್ಲೈನ್ ಮಾಡಿದೆ, ಡಯಾಗ್ರಾಮ್ ಅಲ್ಲಿ ಕಂಪ್ಲೀಟ್. ಆಸ್ ಯು ಕ್ಯಾನ್ ಸಿ ಏನೇನು ಎಕ್ಸ್ಪ್ಲೈನ್ ಮಾಡಿ, ಯಾವ್ದಾವ್ದು ಹೈರಾರ್ಕಿ ಇತ್ತು ಅಷ್ಟು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ದಿಸ್ ಆರ್ ದ ಇದು ರೂಟ್ ಕ್ಲಾಸು, ಇದು ಎಕ್ಸೆಪ್ಷನ್. ಸೊ ಇದರಲ್ಲಿ ಚೆಕ್ಡ್ ಎಕ್ಸೆಪ್ಷನ್ಸ್ ಯಾವುದು, ಅನ್ಚೆಕ್ಡ್ ಎಕ್ಸೆಪ್ಷನ್ಸ್ ಯಾವುದು ಅಂತ ಎಕ್ಸ್ಪ್ಲೈನ್ ಮಾಡಿದೆ. ದೆನ್ ಯಾವುದು ಫ್ರೀಕ್ವೆಂಟ್ ಆಗಿ, ದೆನ್ 5 ಇಂಪಾರ್ಟೆಂಟ್ ಕೀವರ್ಡ್ಸ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಲ್ಲಿ ಯಾವ್ದ್ಯಾವ್ದು ಅಂತ ಎಕ್ಸ್ಪ್ಲೈನ್ ಮಾಡಿದೆ. ಕಾಮನ್ ಆಗಿ ಯಾವೆಲ್ಲ ಟೈಪ್ ಆಫ್ ಎಕ್ಸೆಪ್ಷನ್ಸ್ ಒಂದು ಪ್ರೋಗ್ರಾಮ್ ಅಲ್ಲಿ ಜನರೇಟ್ ಆಗುತ್ತೆ ಅಂತ ಹೇಳಿದೆ. ಈಗ ಯಾವ ರೀತಿ ಒಂದು ಎಕ್ಸೆಪ್ಷನ್ ನ ಜನರೇಟ್ ಮಾಡೋದು, ಆ ಎಕ್ಸೆಪ್ಷನ್ ಗೆ ಟ್ರೈ ಕ್ಯಾಚ್ ಬ್ಲಾಕ್ ನ ಬರೀಲಿಲ್ಲ ಅಂದ್ರೆ ಯಾವ ತರ ಆಗುತ್ತೆ, ಟ್ರೈ ಕ್ಯಾಚ್ ಬ್ಲಾಕ್ ನ ಬರುದ್ರೆ ನನ್ನ ಪ್ರೋಗ್ರಾಮ್ ಯಾವ ತರ ವರ್ಕ್ ಆಗುತ್ತೆ, ಅಷ್ಟು ಈಗ ಅರ್ಥ ಮಾಡ್ಕೊಳ್ಳೋದು. ಸೊ ಲೆಟ್ us go to Eclipse. So inside classes I will create a package, new package. So let me name the package as exception handling. I have created a package. So I will right click on it. I will create a class now. So let us name the class as main class. So inside main class, I am creating the main method. So then I am taking 3 variables, int a, b, c, 3 variables. I am assigning a with 10. I am assigning b with 0. Then I am trying to perform division of a divided by b. So a is containing 10, b contains 0. So 10 divided by 0 anta ಮಾಡಿದಾಗ it generates an exception. This generates an exception. This generates an exception. Correct, right? Because divide by 0 error. Divide by 0 error exception generate ಆಗುತ್ತೆ. Divide by 0 error. Now what I will do, I will try to print the value of a. Value of a is a value I am printing. Then I will try to print the value of b. Value of b is I am printing the b value. So what actually happens in this particular program is that, so when you try to divide a by b, a divided by b, you are trying to divide 10 divided by 0, it will generate an exception, that is arithmetic exception. As soon as an exception is generated, your program gets terminated without executing these 2 statements. These 2 statements won't be executed because once an exception is generated, the program gets terminated. So if I run this particular program, control F11 and check the console, as you can see, there is an exception at line number 8. That particular exception is called as arithmetic exception, which is divide by 0. So when this exception is generated, an arithmetic exception object is created, that is thrown. Your Java virtual machine makes use of the default exception handler. Then it prints the exception description and it terminates the program without executing the rest of the statements. So this is what the problem we are going to face if we are not handling the exception. ನಮ್ಮ ಎಕ್ಸೆಪ್ಷನ್ ನಾವು ಹ್ಯಾಂಡಲ್ ಮಾಡಲಿಲ್ಲ ಅಂದ್ರೆ ಈ ಪ್ರಾಬ್ಲಮ್ ನಮಗೆ ಎನ್ಕೌಂಟರ್ ಆಗುತ್ತೆ. Now let us see how we can handle this exception. ಈ ಎಕ್ಸೆಪ್ಷನ್ ನ ಹ್ಯಾಂಡಲ್ ಮಾಡೋದು ಹೆಂಗೆ ಅಂತ ನೋಡೋದ, ದಟ್ ಈಸ್ ವಿತ್ ದ ಹೆಲ್ಪ್ ಆಫ್ ಟ್ರೈ ಕ್ಯಾಚ್ ಬ್ಲಾಕ್. ಸೊ ಈಗ ಟ್ರೈ ಕ್ಯಾಚ್ ಬ್ಲಾಕ್ ಮಾಡ್ತೀನಿ. ಏನ್ ಮಾಡ್ತೀನಿ, ಈ ಪರ್ಟಿಕ್ಯುಲರ್ ಕೋಡ್ ಅಲ್ಲಿ ನಂಗೆ ಏನ್ ಎರರ್ ಜನರೇಟ್ ಆಗ್ತಾ ಇತ್ತು, ಎಕ್ಸೆಪ್ಷನ್ ಜನರೇಟ್ ಆಗ್ತಾ ಇತ್ತು, ಅದನ್ನ ಟ್ರೈ ಬ್ಲಾಕ್ ಒಳಗೆ ಬರೀತೀನಿ. ದೆನ್ ಐ ವಿಲ್ ಹ್ಯಾವ್ ಎ ಕ್ಯಾಚ್ ಬ್ಲಾಕ್. ಸೊ ನನಗೆ ಇಲ್ಲಿ ಜನರೇಟ್ ಆಗ್ತಿರುವಂತ ಎಕ್ಸೆಪ್ಷನ್ ಬಂದು ಅರಿಥಮೆಟಿಕ್ ಎಕ್ಸೆಪ್ಷನ್. ಸೊ ಐ ವಿಲ್ ರೈಟ್ arithmetic exception
exception E. Here I will print SYSO divide by 0 error. Divide by 0 error. So ಇಲ್ಲಿ ಫ್ಲೋ ಏನಾಗುತ್ತೆ ಅಂದ್ರೆ ಯಾವ ಕೋಡ್ ಅಲ್ಲಿ ನನಗೆ ಎಕ್ಸೆಪ್ಷನ್ ಜನರೇಟ್ ಆಗ್ಬೋದು ಅಂತ ಗೊತ್ತಿತ್ತು ಅದನ್ನ ಟ್ರೈ ಬ್ಲಾಕ್ ಒಳಗೆ ಬರ್ಕೊಂಡಿದ್ದೀನಿ. ಸೊ ಈ ಲೈನ್ ಅಲ್ಲಿ ಒಂದು ಅರ್ಥಮೆಟಿಕ್ ಎಕ್ಸೆಪ್ಷನ್ ಆಬ್ಜೆಕ್ಟ್ ಕ್ರಿಯೇಟ್ ಆಗುತ್ತೆ, ಆಬ್ಜೆಕ್ಟ್ ಥ್ರೋ ಆಗುತ್ತೆ. ನಿಮ್ ಕ್ಯಾಚ್ ಬ್ಲಾಕ್ ಆಬ್ಜೆಕ್ಟ್ ನ ಈ ರೆಫರೆನ್ಸ್ ಅಲ್ಲಿ ಸ್ಟೋರ್ ಮಾಡಿಕೊಂಡು ಅದ್ರದ್ದು ಇನ್ಫಾರ್ಮೇಶನ್ ನ ಪ್ರಿಂಟ್ ಸಹ ಮಾಡಬಹುದು. ಲೆಟ್ ಅಸ್ ಪ್ರಿಂಟ್ ಇ. ಸೊ ದಟ್ ಮೀನ್ಸ್ ಈ ಅರ್ಥಮೆಟಿಕ್ ಎಕ್ಸೆಪ್ಷನ್ ಥ್ರೋ ಆಗಿ ಈಗ ಬಂದು ಕೂತ್ಕೊಂಡಿರುತ್ತೆ. ಆ ಇ ಅಲ್ಲಿರೋ ಇನ್ಫಾರ್ಮೇಶನ್ ಪ್ರಿಂಟ್ ಮಾಡ್ತೀನಿ. ಸಿನ್ಸ್ ವಿ ಹ್ಯಾವ್ ಪ್ರಾಪರ್ಲಿ ಹ್ಯಾಂಡಲ್ ದ ಎಕ್ಸೆಪ್ಷನ್, ಟ್ರೈ ಕ್ಯಾಚ್ ಬ್ಲಾಕ್ ಯೂಸ್ ಮಾಡಿ ನಮ್ಮ ಎಕ್ಸೆಪ್ಷನ್ ಏನ್ ಜನರೇಟ್ ಆಗಿತ್ತು ಅದನ್ನ ಪ್ರಾಪರ್ ಆಗಿ ಹ್ಯಾಂಡಲ್ ಮಾಡಿದೀವಿ. ಹ್ಯಾಂಡಲ್ ಆಗಿರೋದ್ರಿಂದ ನನಗೆ ರೆಸ್ಟ್ ಆಫ್ ದ ಸ್ಟೇಟ್ಮೆಂಟ್ಸ್ ಏನಿದೆ ಅದು ಸಹ ಎಕ್ಸಿಕ್ಯೂಟ್ ಆಗುತ್ತೆ. ನನ್ನ ಪ್ರೋಗ್ರಾಮು ಅಬ್ನಾರ್ಮಲಿ ಟರ್ಮಿನೇಟ್ ಆಗಲ್ಲ ರೆಸ್ಟ್ ಆಫ್ ದ ಸ್ಟೇಟ್ಮೆಂಟ್ಸ್ ನ ಸ್ಕಿಪ್ ಮಾಡಿ. So when I run this particular program, control F11, console na check ಮಾಡಿದ್ರೆ as you can see divide by 0 error ಅಂತ ಪ್ರಿಂಟ್ ಆಯ್ತು, ಡಿಸ್ಕ್ರಿಪ್ಷನ್ ಪ್ರಿಂಟ್ ಆಯ್ತು, java.lang.arithmetic expression divide by 0. ನನಗೆ ಪ್ರೀವಿಯಸ್ ಪ್ರೋಗ್ರಾಮ್ ಅಲ್ಲಿ ನನ್ನ ಪ್ರೋಗ್ರಾಮ್ ಇಷ್ಟಕ್ಕೆ ಟರ್ಮಿನೇಟ್ ಆಗಿತ್ತು, ನನ್ನ ರೆಸ್ಟ್ ಆಫ್ ದ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗಿರ್ಲಿಲ್ಲ. ಇಲ್ಲಿ ನನ್ನ ರೆಸ್ಟ್ ಆಫ್ ದ ಸ್ಟೇಟ್ಮೆಂಟ್ಸ್ ಸಹ ಎಕ್ಸಿಕ್ಯೂಟ್ ಆಗಿದೆ. ವ್ಯಾಲ್ಯೂ ಆಫ್ ಎ ಇಸ್ 10, ವ್ಯಾಲ್ಯೂ ಆಫ್ ಬಿ ಇಸ್ 0 ಅನ್ನೋದನ್ನ ಪ್ರಿಂಟ್ ಮಾಡಿದೆ. So this is one of the way in which you can handle the arithmetic or handle any kind of exception. Now I will ask one particular question. Suppose if I have a printf statement after this particular line, ಈ ಲೈನ್ ಆದ್ಮೇಲೆ ಒಂದು printf statement ಬರ್ಕೊಂಡಿದ್ದೀನಿ. Hi, we are learning exception handling. we are learning exception handling. ಸೊ ಈ ಪರ್ಟಿಕ್ಯುಲರ್ ಲೈನು ಪ್ರಿಂಟ್ ಆಗುತ್ತೋ ಇಲ್ವೋ ಕ್ವಶನ್. ಸೊ ಇಲ್ಲಿ ಎಕ್ಸೆಪ್ಷನ್ ಜನರೇಟ್ ಆದ ತಕ್ಷಣ ನೆಕ್ಸ್ಟ್ ಈ ಪರ್ಟಿಕ್ಯುಲರ್ ಲೈನ್ ಪ್ರಿಂಟ್ ಆಗುತ್ತೋ ಇಲ್ವೋ ಯೋಚನೆ ಮಾಡಿ. ಆಕ್ಚುಲ್ ಆಗಿ ದಿಸ್ ಪರ್ಟಿಕ್ಯುಲರ್ ಲೈನ್ ವೋಂಟ್ ಗೆಟ್ ಪ್ರಿಂಟೆಡ್ ಬಿಕಾಸ್ ಒನ್ಸ್ ಅನ್ ಎಕ್ಸೆಪ್ಷನ್ ಇಸ್ ಜನರೇಟೆಡ್ ಇಟ್ ವಿಲ್ ಇಮಿಡಿಯೇಟ್ಲಿ ಕಮ್ ಔಟ್ ಆಫ್ ದ ಟ್ರೈ ಬ್ಲಾಕ್. ಸೊ ಎಕ್ಸೆಪ್ಷನ್ ಜನರೇಟ್ ಆದ ತಕ್ಷಣ ಟ್ರೈ ಬ್ಲಾಕ್ ಇಂದ ಈಚೆ ಬಂದ್ಬಿಟ್ಟು ಕ್ಯಾಚ್ ಬ್ಲಾಕ್ ಹೋಗುತ್ತೆ. ಸೊ ಇಲ್ಲಿ ನಂಗೆ ಅರ್ಥಮೆಟಿಕ್ ಎಕ್ಸೆಪ್ಷನ್ ಆಬ್ಜೆಕ್ಟ್ ಕ್ರಿಯೇಟ್ ಆಗುತ್ತೆ, ಇಮಿಡಿಯೇಟ್ ಆಗಿ ಟ್ರೈ ಬ್ಲಾಕ್ ಇಂದ ಈಚೆ ಬರುತ್ತೆ, ಅದ್ರದ್ದು ಇನ್ಫಾರ್ಮೇಶನ್ ಪ್ರಿಂಟ್ ಮಾಡ್ತೀನಿ. ನೆಕ್ಸ್ಟ್ ರೆಸ್ಟ್ ಆಫ್ ದ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ವೆನ್ ಐ ರನ್ ದಿಸ್ ಪರ್ಟಿಕ್ಯುಲರ್ ಪ್ರೋಗ್ರಾಮ್, control F11, and if I check the console, as you can see, we are learning exception handling ಅನ್ನೋದು ಪ್ರಿಂಟ್ ಆಗಿಲ್ಲ. That means inside try block, when an exception is created, it will immediately come out of the try block by throwing the exception object. Exception object na throw ಮಾಡಿ immediate ಆಗಿ try block ಇಂದ ಈಚೆ ಬಂದ್ಬಿಡುತ್ತೆ. So the next concept is, ಇಲ್ಲಿ ನನಗೇನೋ ಗೊತ್ತಿತ್ತು ನನಗೆ ಇಲ್ಲಿ ಅರ್ಥಮೆಟಿಕ್ ಎಕ್ಸೆಪ್ಷನ್ ಜನರೇಟ್ ಆಗ್ತಿದೆ ಅಂತ. ಸಪೋಸ್ ನನಗೆ ಇಲ್ಲಿ ಯಾವ ಎಕ್ಸೆಪ್ಷನ್ ಜನರೇಟ್ ಆಗ್ತಿದೆ ಅನ್ನೋ ಐಡಿಯಾ ಇಲ್ಲ. ಸೊ ಇಲ್ಲಿ ನನಗೆ ಯಾವ ಟೈಪ್ ಆಫ್ ಎಕ್ಸೆಪ್ಷನ್ ಟ್ರೈ ಬ್ಲಾಕ್ ಒಳಗೆ ಇಟ್ ಮೈಟ್ ಜನರೇಟ್ ಸಮ್ ಅದರ್ ಎಕ್ಸೆಪ್ಷನ್. ಅವಾಗ ನಾನು ಯಾವಾಗ್ಲೂ ಅರಿಥಮೆಟಿಕ್ ಎಕ್ಸೆಪ್ಷನ್ ಅಂತಾನೆ ಬರ್ಕೊಂಡು ಕೂತ್ಕೊಳ್ಳೋಕ್ ಆಗಲ್ಲ. ಬಿಕಾಸ್ ಇಲ್ಲಿ ಯಾವ ಟೈಪ್ ಆಫ್ ಎಕ್ಸೆಪ್ಷನ್ ಬೇಕಾದ್ರೂ ಜನರೇಟ್ ಆಗ್ಬೋದು ಟ್ರೈ ಬ್ಲಾಕ್ ಒಳಗೆ. ಅಂತ ಟೈಮ್ ಅಲ್ಲಿ we can also write the parent exception. Parent exception class ಏನಿತ್ತು ನಾವಲ್ಲಿ ನೋಡಿದ್ವಲ್ಲ ಡಯಾಗ್ರಾಮ್ ಅಲ್ಲಿ, ಆ ಪೇರೆಂಟ್ ಎಕ್ಸೆಪ್ಷನ್ ಕ್ಲಾಸ್ ನು ಸಹ ಬರೀಬಹುದು. as you can see in the diagram, this is my parent exception class. ಇವೆಲ್ಲ ಸಬ್ ಕ್ಲಾಸ್ ಗಳು ಇದ್ರದ್ದು. IO exception, SQL, class not found, runtime exception, these are all subclasses of your exception class. That's why I can also write the ಎಕ್ಸೆಪ್ಷನ್ ಅಂತಾನು ಬರೀಬಹುದು. ಆತರ ಬರೆಯೋದ್ರಿಂದ ಏನ್ ಅಡ್ವಾಂಟೇಜ್ ಅಂದ್ರೆ ಇಲ್ಲಿ ಯಾವ ಟೈಪ್ ಆಫ್ ಎಕ್ಸೆಪ್ಷನ್ ಬೇಕಾದ್ರೂ ಜನರೇಟ್ ಆಗ್ಬೋದು. IO ಎಕ್ಸೆಪ್ಷನ್, SQL ಎಕ್ಸೆಪ್ಷನ್, ಕ್ಲಾಸ್ ನಾಟ್ ಫೌಂಡ್, ನಿಮ್ ರನ್ ಟೈಮ್ ಎಕ್ಸೆಪ್ಷನ್, ಯಾವುದೇ ಎಕ್ಸೆಪ್ಷನ್ ಗೆ ಆಬ್ಜೆಕ್ಟ್ ಕ್ರಿಯೇಟ್ ಆದ್ರೂ ದೇರ್ ವಿಲ್ ಬಿ ಎ ಕ್ಯಾಚ್ ಬ್ಲಾಕ್ ವಿಚ್ ಕ್ಯಾನ್ ಹ್ಯಾಂಡಲ್ ದಟ್ ಎಕ್ಸೆಪ್ಷನ್. ಸೊ ಇದನ್ನ ಜನರಲೈಸ್ ಮಾಡಿ ಐ ಕ್ಯಾನ್ ರೈಟ್ ದ ಪೇರೆಂಟ್ ಕ್ಲಾಸ್ ಎಕ್ಸೆಪ್ಷನ್. So when I run this particular program, as you can see from the console, it works as before. Now previous ನೋಡ್ದಂಗೆನೆ arithmetic exception divide by 0 ಅಂತ ಪ್ರಿಂಟ್ ಮಾಡಿ rest of the statements execute ಆಗುತ್ತೆ. So far in this particular presentation,
I explained what is an exception, what are all the common types of exception. I explained the hierarchy of exception. Later, I explained types of exception, which is checked, unchecked exception, and error. Then I explained the 5 major keywords in exception handling. Then I also explained the working of try-catch block. So this is the working of try-catch block. Try-catch block working explained madde. If your exception is not handled, the JVM will have an default exception handler, which will do the following things. If the exception is handled using try-catch block, your program won't get terminated abnormally. For that, we saw many programs. So in our next class, we shall continue with the remaining concepts of exception handling. This exception handling is very much important because you are going to write this exception handling, that you are going to use this try-catch block approach in every program you are going to write, almost every program you are going to write, because you don't want your program to get terminated abnormally. You need a mechanism to handle those exceptions so that the remaining statements in the program still gets executed. That's why your exception handling concept is very much important. So go through the entire presentation. If you have any doubts, you can ping me the doubts. I will be able to answer your doubts. Thank you.